ಹೊಂಟ್ರಿ ಡುಮ್ಮು ಮ್ಯಾಲ್ಗಿ ಮ್ಯಾಗ ಹೊಂಟೀವಿ ಮ್ಯಾಲ್ಗಿ ಮ್ಯಾಗ ಹೊಂಟಿದಿ ಈಸನು ಸೊಕಾಸ್ ನಡಿ ಬಿದ್ದಿ ಮತ್ತು ಏನು ಗ್ರಿಲ್ ಕೈ ಹಿಡ್ಕೊಂಡು ನಡಿ ಸೊಕಾಸ್ ಸೊ ಈಗ ಜಸ್ಟ್ ಮ್ಯಾಲೆ ಬಂದ್ವಿ ಮ್ಯಾಲೆ ಬಂದು ಒಂದು ಸ್ವಲ್ಪ ಅಡ್ಡಾಡ್ಬೇಕಂತ ಅಲ್ಲತ್ತೀನಿ ಇವನಿಗೆ ಎತ್ಕೊಂಡೆ ಅಡ್ಡಾಡಬೇಕು ಇಲ್ಲಾಂದ್ರೆ ವಾಕರ್ದು ಹಾಕಬೇಕು ಎರಡರದಾಗ ಒಂದು ಮಾಡಬೇಕು ಇಲ್ಲ ಬೇರೆ ಆಪ್ಷನ್ ಇಲ್ಲ ಎಲ್ಲೋದ್ರೊಳಗೆ ಅಲ್ಲೇ ಕೂತಳೇನು ಸೋನಾ ಬಾ ಈ ಕಡೆ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಮಕ್ಕಳಿಗೆ ಯಾವ್ಯಾವ ಟೈಮಿಗೆ ಲಂಚು ಬ್ರೇಕ್ಫಾಸ್ಟು ಅದು ನಾನು ಮಾಡೋದು ಹೇಳ್ತೀನಿ ಬೇರೆಯವ್ರು ಮಾಡೋದು ಗೊತ್ತಿಲ್ಲ ಬಟ್ ನಾನು ಮಾಡೋದು ಹೇಳ್ತೀನಿ ಏನು ಎಕ್ಸ್ಟ್ರಾ ಥಿಂಗ್ ಏನೂ ಮಾಡೋದಿಲ್ಲ ಸಿಂಪಲ್ ಆ್ಯಸ್ ನಾವು ಹೆಂಗೆ ರುಟೀನ್ ಅವ್ರಿಗೆ ಸೆಟ್ ಮಾಡ್ತೀವಿ ಆ ಥರ ಅವರು ಸೆಟ್ ಮಾಡ್ಕೋತಾರೆ ಸೊ ಹೇಳ್ತೀನಿ ನಂಗೆ ಗೊತ್ತಿದ್ದಷ್ಟು ಹೇಳ್ತೀನಿ ನೋಡೋಣ ಟೀ ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ವೆಯ್ಟ್ ರಿಡಕ್ಷನ್ ಆಗ್ತಂತ ಇವತ್ತೆಲ್ಲೋ ನೋಡ್ದೆ ಅದು ನಿಜನ ಸುಳ್ಳ ಗೊತ್ತಿಲ್ಲ ಬಟ್ ನಾನಂತೂ ಅದು ಕುಡ್ದೀಗ ಸ್ವಲ್ಪ ರೆಡ್ಯೂಸ್ ಆಗೀನಿ 1-2-3 kgs ಲಾಸ್ ಆಗೀನಿ ಅದು ನೋಡಿದ ಪ್ರಕಾರ ಅಂದರೆ ನನಗೆ ಖರೆ ಅನ್ನಿಸ್ತು ಬಟ್ ಗೊತ್ತಿಲ್ಲ ಖರೇನೋ ಸುಳ್ಳು ಅಂಥೇಳಿ ವೆಯ್ಟ್ ಲಾಸ್ ಆದ್ರೆ ಗುಣನೇ ಬಟ್ ಹಾಗೂ ಸ್ವಲ್ಪ ಕೆಲಸ ಮಾಡಿದ್ರೂ ಲಾಸ್ ಆಗ್ತದಲ್ಲ ಸೊ ನೋಡ್ಬೇಕು ಸ್ವಲ್ಪ ನಾಳೆ ಒಂಚೂರು ಹೊರಗೆ ಹೋಗ್ಬರ್ಬೇಕಂತದ ಸ್ವಲ್ಪ ಮನೆಯಾಗ ಏನೋ ಕೆಲಸ ನಮ್ಮ ಮಮ್ಮಿಂದ ಏನೋ ಕೆಲಸ ಇತ್ತು ಅವ್ರು ತಾಳಿ ಚೈನ್ ಕಡ್ದಿತ್ತು ಸೊ ಅದನ್ನು ಪೋಣಿಸ್ಕೊಂಬರ್ಬೇಕಂದ್ರೆ ಮಾರ್ಕೆಟಿಗೆ ಹೋದ್ರೆ ಹೋಗ್ಬರ್ಬೇಕು ಸೊ ಹೋಗ್ಬಂದ್ರೆ ಹೋಗ್ಬರ್ತೀವಿ ಮಾರ್ನಿಂಗ ಇವತ್ತರ ಎಲ್ಲೂ ಹೋಗಿಲ್ಲ ಮನೆಗೆ ಇದ್ದೀವಿ ಸೊ ಸ್ವಲ್ಪ ಸೋನುನೇ ಆಟ ಮಾಡೋಣ ಇವತ್ತು ಸ್ವಲ್ಪ ಡೇ ಯಾಕೋ ಪೂರ ಒಂಥರ ಏನಪ್ಪ ಇದು ಅನ್ನಂಗಾಗಿತ್ತು ಅಷ್ಟು ಹತ್ತಳು ಅಷ್ಟು ಕಿರಿಕಿರಿ ಮಾಡಿದವು ಈಗ ಸುಮ್ಮ ಆಡತ್ತಾಳ ಸೊ ಬಂದು ಓಡ್ತಾವ ಇನ್ನು ಹಿಂದೆ ಬಂದು ನಮ್ಮ ತಮ್ಮ ಸೋನು ಇನ್ನು ಹಿಂದೆ ಬಂದ ಯಾರು ಕೊಟ್ಟರು ತಪ್ಪಲ್ಲ ಅಮ್ಮಮ್ಮ ಕೊಟ್ಟಾಳ ಅಲ್ಲಿ ಹೋಗ್ಬೇಡಮ್ಮ ಅಲ್ಲಿ ಬವ್ವ ಇರ್ತಾವ ಇಲ್ಲಿ ಟ್ಯಾಂಕ್ ಬಲ್ಲಾಡ್ ಮನಾರ್ ಜಾಗದಲ್ಲ ಸೋನು ಅಲ್ಲಿ ಬವ್ವ ಇರ್ತಾವ ಕಷ್ಟ ಟಂಪತ್ತೇಳಿ ಓಡ್ರಿ ಸೋನು ಯಾಕೆ ಮಾಡ್ಯಾಳೇನೋ ಸೋನಾ ಯಾಕೆ ಅತ್ತಮ್ಮ ಇವತ್ತು ಭಾಳ ಅತ್ತಲ್ಲ ಇವತ್ತು ಯಾಕೋ ಜಾಸ್ತಿ ಕಿರಿಕಿರಿ ಮಾಡ್ಯಾಳ ಇವತ್ತು ಒಟ್ಟು ಮಧ್ಯಾಹ್ನ ಮಕ್ಕಳೋದಿಲ್ಲ ಏನಿಲ್ಲ ಹಠ ಮಾಡ್ಯಾಳ ಇವತ್ತು ನನ್ನ ಮಗಳು ಯಾಕಂತ ಗೊತ್ತಿಲ್ಲ ಬಟ್ ಊಟನೂ ಮಾಡಿದ್ಲು ಎಲ್ಲನೂ ಮಾಡಿದ್ಲು ಬಟ್ ಮೊಕ್ಕೋ ಅಂತಂದ್ರೆ ಅಳು ಬಂತು ಅಕ್ಕಿಗೆ ಅದಾದ್ಮೇಲೆ ಒಟ್ಟಾಗ ಗಪ್ಪೆ ಆಗಲಿಲ್ಲ ಅವ್ರ ಪಪ್ಪಾಗೆ ನೆನ್ಸೋಳು ಅವ್ರ ಪಪ್ಪ ಊರಿಗೆ ಹೋಗ್ಯಾರ ಸೊ ನಾನೇ ಹೆಂಗೋ ಮ್ಯಾನೇಜ್ ಮಾಡಿದೆ ಅದಾದಮೇಲೆ ಅವ್ರ ಮಾಮಾಗೆ ಒಂದು ರೌಂಡ್ ಕರ್ಕೊಂಡೋಗಿ ಒಂದೆರಡು ಏನಾರೇ ಐಸ್ ಕ್ರೀಮ್ ಅದು ಕೊಡ್ಸ್ಕೊಂಬ ಅಂದೆ ಐಸ್ ಕ್ರೀಮ್ ತಂದು ಕೊಟ್ಟಾದ್ಮೇಲೆ ಒಂದು ತಿಂದಾದ್ಮೇಲೆ ಅವಾಗ ಸ್ವಲ್ಪ ಸಮಾಧಾನ ಆದಳು ಅಲ್ಲಿ ತನ ಅಳತ್ತೇಳು ಭಾಳ ಇವ ನಮ್ಮ ಡೊಮ್ಮು ಸ್ವಲ್ಪ ಸಮಾಧಾನನ ಹಾಗಾಗಿ ನಡಿಲತ್ತದ ಇಬ್ಬರು ಭಾಳ ಇದು ಇದ್ರು ಅಂದ್ರೆ ಮುಗಿದೋತಿದ್ದು ನನ್ನ ಕತೆ ಸೊ ಅದೇ ಹೆಂಗೋ ಮ್ಯಾನೇಜ್ ಮಾಡ್ಲತ್ತೀನಿ ಹಿಂಗೆ ಸ್ವಲ್ಪ ದೊಡ್ಡವ್ರಾಗತ್ತನ ಸ್ವಲ್ಪ ಕಷ್ಟ ಅನ್ನಿಸ್ತದ ಬಟ್ ಏನೂ ಮಾಡ್ಲಿಕ್ಕಾಗಲ್ಲ ಈಗ ಮ್ಯಾನೇಜ್ ಮಾಡಲೇಬೇಕು ಮಾಡತ್ತೀನಿ ಅಷ್ಟೆ ಕುಂತು ನಡೆಯಲ್ಲ ಡುಮ್ಮು ನಿನಗೆ ಹಾಂ ಓಡಾಡ್ಬೇಕು ನೀ ಅಂದರೆ ಸಮಾಧಾನ ಆಗ್ತದೆ ನಿನಗೆ ಬಾಯ್ದ ಬಟ್ ನೋಡ್ರಿ ಹೆಂಗೆ ಇಟ್ಕೊಂಡಾನು ಓಡಾಡ್ಬೇಕಂತ ಅವನಿಗೆ ಸ್ವಲ್ಪ ವಾಕರ್ದಾಗ ಹಾಕಿ ಅವನಿಗೂ ಸ್ವಲ್ಪ ವಾಕಿಂಗ್ ಆಗ್ತದೆ ನಾವು ಒಂದು ಸ್ವಲ್ಪ ವಾಕ್ ಮಾಡ್ತೀನಿ ನೋಡಮ್ಮ ಹೊತ್ಕೊಂಡು ತಿರ್ಗಾಡಿದ್ರು ಅದೇ ಓಡ ಬೀಳ್ತದೆ ಬ್ಯಾಡ ಮಮ್ಮಿ ನಾವು ಬರೀ ಹೊತ್ಕೊಂಡು ತಿರ್ಗಾಡಂತ ನಾವು ಹೊತ್ಕೊಂಡು ತಿರ್ಗಾಡಿದ್ರೆ ಡುಮ್ಮು ನೋಡ್ತಾ ನೋಡಿ ಮತ್ತೆ ಅಮ್ಮಮ್ಮ ಬಿಟ್ಟು ವಾಕಿಂಗ್ ಮಾಡ್ಲತ್ತಾವ ಅಂಥೇಳಿ ಬರಬೇಕು ನೀ ಏನು ಮಾಡತ್ತಿದ್ದಿಲ್ಲ ಕುಂತು ತಿನ್ನ ಅದೇ ಹಾಂ ಜಿ ಮಾಡತ್ತಿದ್ದಿ ಮಾಡಿ ಸೊ ಅದೇ ಇವತ್ತು ಟಾಪಿಕ್ ಏನು ತೊಗೊಂಡಿದ್ದಂದ್ರೆ ಸೊ ಮಾರ್ನಿಂಗ್ ರುಟೀನ್ ನನ್ನ ಇಬ್ಬರದು ಬೇಬೀಸಿಗೆ ಹೆಂಗೆ ತಿನ್ನಿಸ್ತೀನಂದ್ರೆ ಫಸ್ಟ್ ಏನು ಮಾಡ್ತೀನಿ 9 o'clock ಆಕೆಗೆ ಒಂದು ಸ್ವಲ್ಪ ನಾಷ್ಟ ಮಾಡಿದರೆ ನಾಷ್ಟದಾಗ ಮೊಸರು ಹಾಕಿ ತಿನ್ನಿಸ್ಬಿಡ್ತೀನಿ ಆಮೇಲೆ ಇಲ್ಲ ನಾಷ್ಟ ಮಾಡಿರಲಿಲ್ಲ ಅಂತಂದ್ರೆ ಏನಾರು ರೊಟ್ಟಿ ಚಪಾತಿ ಇದ್ರೆ ಭೀ ಅದು ಭೀ ತಿಂತಾಳಕ್ಕೆ ಒಂದೊಂದು ಸರ್ತಿ ಮೂಡ್ ಮೇಲೆ ಡಿಪೆಂಡ್ ಸೊ ಅದು ತಿನ್ನಿಸ್ತೀನಿ ಅದಾದಮೇಲೆ ಈವ್ನಿಂಗ್ ತೊಗೊತೀನಿ ಈವ್ನಿಂಗಿಗೆ ಸ್ವಲ್ಪ ರಾಗಿ ಗಂಜಿ ಪ್ರಿಪೇರ್ ಮಾಡಿ ಎಷ್ಟು ತಿಂತಾನೆ ಅಷ್ಟೇ ತಿನ್ನಿಸ್ತೀನಿ ಸ್ವಲ್ಪ ಅವಾಗ ಮೊದಲು ರಾಗಿ ಗಂಜಿ ತಿಂತಿದ್ದ ಬಟ್ ಈಗ ಯಾಕೋ ಅದು ಒಲ್ಲಾಗ್ಯದ ಅವನಿಗೆ ಹಂಗಾಗಿ ಉಗುಳಕ್ಕೆ ಸ್ಟಾರ್ಟ್ ಮಾಡಿದ್ದ ಹಂಗಾಗಿ ಸ್ವಲ್ಪ ಒಂಚೂರು ಮೊಸರು ಹಾಕಿ ತಿನ್ನಿಸ್ಲತ್ತೀನಿ ಅದು ತಿನ್ಲತ್ತಾನೀಗ ಸೊ ಇದು ಎಷ್ಟಂದ್ರೆ ಅರೌಂಡ್ 10 AM ಒಳಗೆ ಇಬ್ಬರದು ಊಟ ಆಗಿರ್ತದೆ ಅಂದ್ರೆ ಬ್ರೇಕ್ಫಾಸ್ಟ್ ಆಗಿರ್ತದೆ ಅದಾದಮೇಲೆ ನಾನು ನಾಷ್ಟ ಮಾಡ್ತೀನಿ
ಅದಾದಮೇಲೆ ಒಂಚೂರು ಆಟ ಆಡ್ತಾರೆ, ಒಂಚೂರು ಆಟ ಆಡಿ ಆದಮೇಲೆ ಮಲ್ಕೊಂಡ್ರೆ ಮಾರ್ನಿಂಗ್ ಮಲ್ಕೋತಾರೆ, ಇಲ್ಲಾಂದ್ರೆ ಒಂದೊಂದು ಸತಿ ಆಫ್ಟರ್ನೂನ್ ಆಫ್ಟರ್ 3 PM ಮಲ್ಕೊತಾರೆ. ಸೊ ಮಲ್ಕೊಂಡು ಎದ್ದ ಮೇಲೆ ಅಥವಾ ಮಲ್ಕೊಂಡಿಲ್ಲ ಅಂದ್ರೆ ಭೀ ಆಟ ಆಡ್ಕೋತಾ 2 ಒಳಗೆ ಅಥವಾ 2:30 ಒಳಗೆ ಇಬ್ಬರದು ಲಂಚ್ ಆಗಿರ್ತದೆ. ಅಂದ್ರೆ ಅಕ್ಕಿ ಏನು ತಿಂತಾಳೆ ಅಂದ್ರೆ ಚಪಾತಿ ತಿಂತಾಳೆ, ಆಲ್ಮೋಸ್ಟ್ ರೊಟ್ಟಿನೂ ತಿಂತಾಳೆ, ಅದು ಯಾವಾಗಾರ ಒಮ್ಮ, ಬಟ್ ಚಪಾತಿ ಆಲ್ಮೋಸ್ಟ್ ತಿಂತಾಳೆ. ಇವ ಏನು ತಿಂತಾನಂತಂದ್ರೆ ನೋಡ್ರಿ ಏನೋ ರಿಯಾಕ್ಷನ್ ಮಾಡ್ಲತ್ತ ನೋಡ್ರಿ ಇವ ಏನು ತಿಂತಾನಂದ್ರೆ ಈಗ ಇನ್ನೊಂಚೂರು ಬಿಸಿ ಗಂಜಿ ಅಥವಾ ಇಲ್ಲ ಅಕ್ಕಿ ಹಿಟ್ಟಿಂದು ಗಂಜಿ ಅಥವಾ ಏನಾರ ಒಂದು ಚೂರು ಬಿಸಿದು ಮಾಡಿ ಅದ್ರಾಗ ಒಂಚೂರು ಅದೇ ಮೊಸರು ಹಾಕಿ ತಿನ್ನಿಸ್ಲತ್ತೀನಿ, ಇಲ್ಲ ಹಾಲು ಹಾಕಿ ತಿನ್ನಿಸ್ಲತ್ತೀನಿ, ತಿನ್ಲತ್ತನ. ಇದು ಎಷ್ಟಂದ್ರೆ ಅರೌಂಡ್ 2 PM ಲಂಚ್. ಅದಾದಮೇಲೆ ಈವ್ನಿಂಗ್ ಈಕೆ ಒಂಚೂರು ಇದು ಕುಡಿತಾಳೆ, ಹಾಲು ಕುಡಿತಾಳೆ ನಮ್ಮ ಸೋನಮ್ಮ. ಈವ್ನಿಂಗ್ ಏನಿಲ್ಲ, ಇವನಿಗೆ ಅದೇ ಬ್ರೆಸ್ಟ್ ಫೀಡಿಂಗ್ ಮಾಡ್ತೀನಿ ಅವಾಗವಾಗ. ಸೊ ಈವ್ನಿಂಗ್ನು ಅಕಸ್ಮಾತ್ ಭಾಳ ಅಳ್ಳತ್ತನು ಕಿರಿಕಿರಿ ಮಾಡ್ಲತ್ತನು ಅಂದ್ರೆ ಹಸು ಆಗ್ಯದ ಅಂತ ಹೇಳಿ ಏನು ಮಾಡ್ತೀನಿ, ಅವನಿಗೂ ಒಂಚೂರು ಅದೇ ಗಂಜಿ ಇತ್ತಂತಂದ್ರೆ 1-2-3 ಸ್ಪೂನ್ ತಿನ್ನಿಸ್ತೀನಿ. ಆಯ್ತು. ಅದಾದಮೇಲೆ ಒಂಚೂರು ಹಿಂಗೆ ಆಟ ಆಡ್ತಾರೆ, ವಾಕ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆಕೆ ನಮ್ಮ ಸೋನಮ್ಮ ಅವಾಗವಾಗ ಬಾಯಾಡಿಸ್ತಿರ್ತಾಳೆ ಏನಾರೇ ಹೆಸರು ಕಾಳು ಕುರ್ಕುರೆ ಅಂತ ಅದು ಅಂತ ಇದು ಅಂತ ಬಾಯಾಡಿಸ್ತಿರ್ತಾಳೆ. ಬಿಸ್ಕೆಟ್ ಅಂತ ಜಾಸ್ತಿ ಬಿಸ್ಕೆಟ್ ಬಿಟ್ಟಾಳೆ ಈಗ, ಕುರ್ಕುರೆ ಅವೆಲ್ಲ. ಸೊ ದ್ರಾಕ್ಷಿ ಇಂಥವೇನಾರ ಇದ್ರೂ ಕೊಡ್ತಿರ್ತೀವಿ. ಈಗ ಅದೆಷ್ಟು ತಿಂದೋಳಂದ್ರೆ ಆಯ್ತು. ಒಮ್ಮೆ ಈಗ 7-7:30 ಒಂದೊಂದು ಸತಿ ಜಲ್ದಿ ಮಾಡ್ತಾಳೆ ಡಿನ್ನರ್ ರಾತ್ರಿ. ಇಲ್ಲಂತಂದ್ರೆ ಒಂದೊಂದು ಸತಿ ಲೇಟ್ ಆಗ್ತದೆ. ಅಂದ್ರೆ ಲೇಟ್ ಅಂದ್ರೆ ಏನು 8:30 ಒಳಗೆ ಲೇಟ್ ಅಂದ್ರೆ ಭೀ ಇಬ್ಬರದು ಒಮ್ಮೆ ಆಗ್ತದೆ. ಹೋತಪ್ಪ ಮಾವ ಬಲ್ಲಿ ಹೋಗಿ. ಬಾಯ್ ದುಂಡು, ಬಾಯ್ ಅಮ್ಮ ಬಲ್ಲಿ ಹೋದಿ ಒಂದಿಟ್ಟು ವಾಕಿಂಗ್ ಮಾಡ ಅಮ್ಮ ಬಲ್ಲಿ. ಆಯಿತು. ಇಷ್ಟದ ನೋಡ್ರಿ ಇವರಿಬ್ಬರದು. ಅವನಿಗೆ ತಿನ್ಸೋದೇನು ದೊಡ್ಡದಲ್ಲ, ನಮ್ಮ ಸೋನಮ್ಮಗೆ ತಿನ್ಸೋದೇ ದೊಡ್ಡದು. ಅಂದ್ರೆ ಜಲ್ದಿ ತಿನ್ನಲ್ಲ, ಒಂದು ತಾಸು ಮಾಡ್ತಾವೆ, 1-1.5 ತಾಸು ತನಕ ತಿನ್ನಿಸ್ಬೇಕು. ಅಕ್ಕಿಗೆ ಒಂದೇ ಕಡೆ ಕುಂದರ್ಸಿ ಆಮೇಲೆ ಒಂದೊಂದು ಸತಿ ಆಟ ಆಡ್ಕೊತ ತಿಂತಾಳೆ, ಇಲ್ಲ ಒಂದೊಂದು ಸತಿ ಫೋನ್ ಬೇಡ್ತಾಳೆ, ಹಂಗದ ಆಕಿಂದು. ಇವ ಏನು ಆರಾಮ್ ತಿತ್ತಾನ. ಇವನು ಈಗೀಗ ಏನು ಮಾಡತ್ತಾನಂದ್ರೆ ಸ್ವಲ್ಪ ಅವನು ಲೈಟಾಗಿ ಈಗ ಸ್ವಲ್ಪ ಏನಂತಾರೆ ಗಣಪತಿ ಸಾಂಗ್ ಆಗಿರ್ಬೋದು ಅಥವಾ ದೇವ್ರ ಸಾಂಗ್ ಆಗಿರ್ಬೋದು ಅವು ಹಚ್ಚೋ ಸ್ವಲ್ಪ ನೋಡ್ಕೊ ದೈವಟ್ಟಾಗಿ ತಿತ್ತಾನ. ಅಲ್ಲೇ ಆಯ್ತು ಮಣ ಆನ ಮಾಡತ್ರ ನಿನಗೆ ಎತ್ಕೊಂಡು ಹೋಗೋರು ಬೇಕು, ಒಬ್ಬರಲ್ಲ ಓಡಾಡೋರು ಬೇಕು ಇವನಿಗೆ. ಮಣ್ಣು ಕಲ್ಲು ಆಟ ಆಡೋದು ಬಿಟ್ಟರೆ ಏನೂ ಬರಲ್ಲ ಈಗ ನಮ್ಮ ಗುಂಡಮ್ಮಗ ಅಲ್ಲ ಸೋನು. ವಾಕರ್ದಾಗ ಕೂಡ್ತಪ್ಪ ಗುಂಡೆ ನೀನು, ಇನ್ನೊಂದು ಜೊತೆ ಅಡ್ಡಾಡ್ತಿ. ರಿಷಿ ಇರ್ಲಿ ಬಿಡು, ರಿಷಿ ವಾಕರ್ದಾಗ ಅಡ್ಡಾಡ್ತೀರಿ. ನಿಂಗೆ ನೀ ಏನು ವಾಕರ್ದಾಗ ಅಡ್ಡಾಡ್ತೇನು ಅಲ್ಲಂತ. ಎಲ್ಲ ನೋಡತ್ತೀರಿ ಡುಮ್ಮು? ಯಾರಿದು ಡುಮ್ಮು? ಒಯ್ ಮ್ಯಾಲೆ ನೋಡ್ತಾನಲ್ಲ, ಸ್ಕೈ ನೋಡ್ತಾನೆ. ಏನು ನೋಡತ್ತೀರಿ? ಸ್ಕೈ. ಇಲ್ಲಿ ಬಂದು ಕೂತಾಳ್ರಿ ನಮ್ಮ ಮಮ್ಮಿ ವಾಕಿಂಗ್ ಮಾಡುತ್ತಾರ, ಇಲ್ಲಿ ಬಂದು ಕೂತಾಳ. ಸೊ ಮಳೆ ಏನು ಮೊನ್ನೆ ಬಂದಿತ್ತು ಖರೆ, ಈಗೇನು ಬರೋದೇನು ಇಲ್ಲ ಅನ್ಕೋತೀನಿ. ಅವತ್ತೊಂದಿನ ಮಳೆ ಬಂದಿತ್ತು, ಆಯ್ತು. ಅದಾದಮೇಲೆ ಏನು ಮಳೆ ಗಿಳಿ ಏನು ಬರಲಿಲ್ಲ. ಹಿಂಗೆ ಸ್ವಲ್ಪ ಬಿಸಿಲದ, ಈ ಕಡೆ ಸ್ವಲ್ಪ ಜಾಸ್ತಿನೇ ಬಿಸಿಲು ಇರ್ತದೆ, ನೋಡ್ಬೇಕು. ರಿಷಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಬಾಯ್.